ದುರ್ಗಾ ನಮಸ್ಕಾರ ಪೂಜೆ ಡೇ 5. ಇವತ್ತು ದೇವರ ನೈವೇದ್ಯಕ್ಕೆ ಹಾಲು ಪಾಯಸ. ಹಾಲು ಪಾಯಸ ಅಂತ ಬಂದಾಗ ತೆಂಗಿನ ಹಾಲಲ್ಲಿಯೂ ಪಾಯಸ ಮಾಡ್ತಾರೆ, ಹಾಗೆ ದನದ ಹಾಲಿನಲ್ಲಿಯೂ ಪಾಯಸ ಮಾಡ್ತಾರೆ. ನಾವಿವತ್ತು ತೆಂಗಿನ ಹಾಲಿನಲ್ಲಿ ಹಾಲು ಪಾಯಸ ಮಾಡ್ತಾ ಇದ್ದೇವೆ. ಮೊದಲು ಬಾಣಲೆಗೆ ನೀರು ಹಾಕಿ, ನೀರು ಕುದಿದ ನಂತರ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಚೆನ್ನಾಗಿ ಬೇಯಲು ಬಿಡಬೇಕು. ಈ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ತುರಿದು ಮಿಕ್ಸಿಯಲ್ಲಿ ಚೆನ್ನಾಗಿ ಕಡೆದುಕೊಳ್ಳಬೇಕು. ನಂತರ ಅದರಿಂದ ತೆಂಗಿನ ಹಾಲನ್ನು ತೆಗೆದುಕೊಳ್ಳಬೇಕು. ಪ್ರಥಮವಾಗಿ ತೆಗೆದ ತೆಂಗಿನ ಹಾಲನ್ನು ಹಾಗೆ ತೆಗೆದಿಟ್ಟುಕೊಳ್ಳುವುದು. ಹಾಗೆ ಎರಡನೇ ಬಾರಿ ಸ್ವಲ್ಪ ನೀರು ಹಾಕಿ ತೆಗೆದಿಟ್ಟಂತಹ ಕಾಯಿ ಹಾಲನ್ನು ಪ್ರಥಮವಾಗಿ ನೀರಿನಲ್ಲಿ ಬೆಂದಂತಹ ಅಕ್ಕಿಗೆ ಈ ಎರಡನೇ ಬಾರಿ ತೆಗೆದಂತಹ ತೆಂಗಿನ ಹಾಲನ್ನು ಹಾಕಿ ಪುನಃ ಕುದಿಸಿಕೊಳ್ಳುವುದು. ಆ ನೀರು ಬತ್ತಿ ಹೋದ ನಂತರ ಅದಕ್ಕೆ ಪ್ರಥಮವಾಗಿ ತೆಗೆದಿಟ್ಟಂತಹ ತೆಂಗಿನ ಹಾಲನ್ನು ಸೇರಿಸಿಕೊಳ್ಳುವುದು. ಅದು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವುದು. ಸಕ್ಕರೆ ಎಲ್ಲ ಕರಗಿ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಳ್ಳುವುದು. ನಂತರ ಒಂದು ಕುದಿ ಬಂದ ನಂತರ ಆಫ್ ಮಾಡಿಕೊಳ್ಳುವುದು. ನಂತರ ಅದಕ್ಕೆ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಒಂದು ಬಾರಿ ಸೌಟ್ ಆಡಿಸಿದರೆ ರುಚಿಯಾದ ಹಾಲು ಪಾಯಸ ಸಿದ್ಧವಾಗುತ್ತದೆ.